ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆ. ಅಲ್ಲಿ ಫೋರ್ಸ್ ಕೂಡ ಎಕ್ಸ್ಟ್ರಾ ಫೋರ್ಸ್ ಕೂಡ ಇಟ್ಟಿದ್ದೇವೆ. ನಾವು ವಿ ಆರ್ ಆಲ್ಸೋ ಅಪೀಲಿಂಗ್. ಐ ಹ್ಯಾವ್ ಅಪೀಲ್ ಟು ಪೀಪಲ್ ಅಲ್ಲಿ ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ. ಅದನ್ನ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಮಾಡ್ತೀವಿ. ಸರ್, ಏನ್ ಕಾರಣ ಅಂತ ಸರ್? ಕಾರಣ ಅವರು ಹಿಂದೆನೂ ಕೂಡ ಅದೇ ಹುಡುಗರು ಗಲಾಟೆ ಮಾಡ್ಕೊಂಡಿದ್ರು ಅಂತ ಹೇಳಿ, ಮತ್ತೆ ಅದು ಯಾವ ಮಾತಿನಿಂದ ಅದು ಅವರಿಗೆ ಘರ್ಷಣೆ ಆಯಿತು ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಹೊಡೆದಾಡ್ಕೊಂಡಿದ್ದಾರೆ. ಹೊಡೆಯುವಾಗ ಅವರೇನೋ ಕೈನಲ್ಲೇ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಏನೋ ಐ ಹ್ಯಾವ್ ಟು ಯೆಟ್ ಟು ರಿಸೀವ್ ದಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಅವರು ಕೈನಲ್ಲೇ ಹೊಡೆದ್ರು, ಅವ್ರ ಚೆಸ್ಟ್ಗೆಲ್ಲ ಹೊಡೆದ್ರು, ಆ ಥರ ಏನೋ ಹೇಳ್ತಿದ್ದಾರೆ. ಅದನ್ನೆಲ್ಲ ನಾವು ತನಿಖೆ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ. ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ದೊಡ್ಡ ಪ್ರತಿಭಟನೆ ಮಾಡಿರುವಂತದ್ದು, ಉದ್ಯೋಗ ಭರ್ತಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಸರ್ಕಾರದ ಮೇಲೆ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಾಗ ಅವರು ರೆಕ್ರೂಟ್ಮೆಂಟ್ ಮಾಡಲೇ ಇಲ್ಲ. ನಾವು ಇನಿಷಿಯಲಿ ಒಂದಷ್ಟು ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಿದ್ದೇವೆ. ಈಗ ಇಂಟರ್ನಲ್ ರಿಸರ್ವೇಷನ್ನು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡೋದಕ್ಕೆ ಹಿಂದೆನೂ BJP ಸರ್ಕಾರದಲ್ಲೂ ಕೂಡ ಅವರು ಸದಾಶಿವ ಆಯೋಗನ ರಿಜೆಕ್ಟೇ ಮಾಡಬೇಕು. ನಾವು ಈಗ ಅದನ್ನು ಮಾಡಿದ್ದೇವೆ. ಮಾಡಿ ರೆಕ್ರೂಟ್ಮೆಂಟನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನೂ ಗವರ್ನರ್ ಅವರು ಅದಕ್ಕೆ ಅಂಕಿತ ಹಾಕಿಲ್ಲ. ಅದಾದಮೇಲೆ ರೆಕ್ರೂಟ್ಮೆಂಟನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ ಒಂದು 4,000 ಕಾನ್ಸ್ಟೇಬಲ್ಸ್ಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ಒಟ್ಟು ನಮ್ಮ ಹತ್ರ 17,000 ವೇಕೆನ್ಸೀಸು ಎಲ್ಲ ವರ್ಗದ ವೇಕೆನ್ಸೀಸ್ಗಳಿದ್ದಾವೆ. ಅದರಲ್ಲಿ ಕಾನ್ಸ್ಟೇಬಲರಿನಲ್ಲಿ ನಾವು ಒಂದು 9,000 10,000 ವೇಕೆನ್ಸೀಸು ಫಿಲಪ್ ಮಾಡಬೇಕು. ಅದಕ್ಕೀಗ ಪ್ರೋಸೆಸ್ ಪ್ರಾರಂಭ ಆಗಿದೆ. ಅದನ್ನು ನಾವು ನೋಟಿಫಿಕೇಶನ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಬಂತು. ಅದನ್ನು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ.